ಶಾಲಾ ವಿದ್ಯಾರ್ಥಿಯೋರ್ವ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದ ಅನ್ನೋ ಕಾರಣಕ್ಕೆ ಶಿಕ್ಷಕರೇ ಅರೆ ಬರೆ ಹೇರ್ ಕಟ್ ಅನ್ನ ಮಾಡಿ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಶಾಲೆಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರೇ ಹೇರ್ ಕಟ್ ಮಾಡಿದ್ದಾರೆ. ಅರೆ ಬರೆಯಾಗಿ ಕೂದಲು ಕಟ್ ಮಾಡಿ ಉದ್ದಟತನ ಪ್ರದರ್ಶನ ಮಾಡಲಾಗಿದೆ. ಫೆಬ್ರವರಿ 24ರಂದು ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅಮಾನವೀಯ ವರ್ತನೆಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಯ ಪೋಷಕರು. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಿಂಧನೂರು ಬಿಇಒಗೆ ದೂರು ನೀಡಲಾಗಿದೆ. ಶಿಕ್ಷಕರಾದ ವಿಶಾಲಾಕ್ಷಿ ಸ್ವಾತಿ ವಿರುದ್ಧ ದೂರು ನೀಡಿದ್ದಾರೆ. ಫೀಸ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರಸರಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದು ಅಷ್ಟಾದ್ರೆ ಹೇಳಿ ನಮ್ ತಮ್ಮ ಇದಾರೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತ ಹೇಳಿ ಅವ್ನ ಮಕ್ಕಳನ್ನ ಇಲ್ಲಿ ಓದ್ತಾರ. ನೋಡಪ್ಪ ಈ ತರ ಹೋಗ್ ನಡಿ ಭಯ ಮಾತಾಡಂದ ಬ್ಯಾಡ ಇವಾಗ ಟೈಮ್ ಆಯ್ತು ಅಂದ ಅಲ್ಲಿ ಬೇರೆ ಕಸ್ಟಮರ್ ಬಂದ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತ ಹೇಳಿ ಬಂದ್ ಇವಾಗ ಎಲ್ಲರಿಗೆ ನಾವೇ ಬೇರೆ ಯಾರಿಲ್ಲ ನಾವೇ ಮನೆಯವರು ಇದ್ವಿ ಅಣ್ಣ ತಮ್ಮರು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರಸರಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಶಾಲಾ ವಿದ್ಯಾರ್ಥಿಯೋರ್ವ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದ ಅನ್ನೋ ಕಾರಣಕ್ಕೆ ಶಿಕ್ಷಕರೇ ಅರೆ ಬರೆ ಹೇರ್ ಕಟ್ ಅನ್ನ ಮಾಡಿ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಶಾಲೆಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರೇ ಹೇರ್ ಕಟ್ ಮಾಡಿದ್ದಾರೆ. ಅರೆ ಬರೆಯಾಗಿ ಕೂದಲು ಕಟ್ ಮಾಡಿ ಉದ್ದಟತನ ಪ್ರದರ್ಶನ ಮಾಡಲಾಗಿದೆ. ಫೆಬ್ರವರಿ 24ರಂದು ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅಮಾನವೀಯ ವರ್ತನೆಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಯ ಪೋಷಕರು. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಿಂಧನೂರು ಬಿಇಒಗೆ ದೂರು ನೀಡಲಾಗಿದೆ. ಶಿಕ್ಷಕರಾದ ವಿಶಾಲಾಕ್ಷಿ ಸ್ವಾತಿ ವಿರುದ್ಧ ದೂರು ನೀಡಿದ್ದಾರೆ. ಫೀಸ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರಸರಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದು ಅಷ್ಟಾದ್ರೆ ಹೇಳಿ ನಮ್ ತಮ್ಮ ಇದಾರೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತ ಹೇಳಿ ಅವ್ನ ಮಕ್ಕಳನ್ನ ಇಲ್ಲಿ ಓದ್ತಾರ. ನೋಡಪ್ಪ ಈ ತರ ಹೋಗ್ ನಡಿ ಭಯ ಮಾತಾಡಂದ ಬ್ಯಾಡ ಇವಾಗ ಟೈಮ್ ಆಯ್ತು ಅಂದ ಅಲ್ಲಿ ಬೇರೆ ಕಸ್ಟಮರ್ ಬಂದ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತ ಹೇಳಿ ಬಂದ್ ಇವಾಗ ಎಲ್ಲರಿಗೆ ನಾವೇ ಬೇರೆ ಯಾರಿಲ್ಲ ನಾವೇ ಮನೆಯವರು ಇದ್ವಿ ಅಣ್ಣ ತಮ್ಮರು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರಸರಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಶಾಲಾ ವಿದ್ಯಾರ್ಥಿಯೋರ್ವ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದ ಅನ್ನೋ ಕಾರಣಕ್ಕೆ ಶಿಕ್ಷಕರೇ ಅರೆ ಬರೆ ಹೇರ್ ಕಟ್ ಅನ್ನ ಮಾಡಿ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಶಾಲೆಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರೇ ಹೇರ್ ಕಟ್ ಮಾಡಿದ್ದಾರೆ. ಅರೆ ಬರೆಯಾಗಿ ಕೂದಲು ಕಟ್ ಮಾಡಿ ಉದ್ದಟತನ ಪ್ರದರ್ಶನ ಮಾಡಲಾಗಿದೆ. ಫೆಬ್ರವರಿ 24ರಂದು ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅಮಾನವೀಯ ವರ್ತನೆಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಯ ಪೋಷಕರು. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಿಂಧನೂರು ಬಿಇಒಗೆ ದೂರು ನೀಡಲಾಗಿದೆ. ಶಿಕ್ಷಕರಾದ ವಿಶಾಲಾಕ್ಷಿ ಸ್ವಾತಿ ವಿರುದ್ಧ ದೂರು ನೀಡಿದ್ದಾರೆ. ಫೀಸ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರಸರಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದು ಅಷ್ಟಾದ್ರೆ ಹೇಳಿ ನಮ್ ತಮ್ಮ ಇದಾರೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತ ಹೇಳಿ ಅವ್ನ ಮಕ್ಕಳನ್ನ ಇಲ್ಲಿ ಓದ್ತಾರ. ನೋಡಪ್ಪ ಈ ತರ ಹೋಗ್ ನಡಿ ಭಯ ಮಾತಾಡಂದ ಬ್ಯಾಡ ಇವಾಗ ಟೈಮ್ ಆಯ್ತು ಅಂದ ಅಲ್ಲಿ ಬೇರೆ ಕಸ್ಟಮರ್ ಬಂದ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತ ಹೇಳಿ ಬಂದ್ ಇವಾಗ ಎಲ್ಲರಿಗೆ ನಾವೇ ಬೇರೆ ಯಾರಿಲ್ಲ ನಾವೇ ಮನೆಯವರು ಇದ್ವಿ ಅಣ್ಣ ತಮ್ಮರು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರಸರಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಶಾಲಾ ವಿದ್ಯಾರ್ಥಿಯೋರ್ವ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದ ಅನ್ನೋ ಕಾರಣಕ್ಕೆ ಶಿಕ್ಷಕರೇ ಅರೆ ಬರೆ ಹೇರ್ ಕಟ್ ಅನ್ನ ಮಾಡಿ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಶಾಲೆಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರೇ ಹೇರ್ ಕಟ್ ಮಾಡಿದ್ದಾರೆ. ಅರೆ ಬರೆಯಾಗಿ ಕೂದಲು ಕಟ್ ಮಾಡಿ ಉದ್ದಟತನ ಪ್ರದರ್ಶನ ಮಾಡಲಾಗಿದೆ. ಫೆಬ್ರವರಿ 24ರಂದು ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅಮಾನವೀಯ ವರ್ತನೆಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಯ ಪೋಷಕರು. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಿಂಧನೂರು ಬಿಇಒಗೆ ದೂರು ನೀಡಲಾಗಿದೆ. ಶಿಕ್ಷಕರಾದ ವಿಶಾಲಾಕ್ಷಿ ಸ್ವಾತಿ ವಿರುದ್ಧ ದೂರು ನೀಡಿದ್ದಾರೆ. ಫೀಸ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರಸರಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದು ಅಷ್ಟಾದ್ರೆ ಹೇಳಿ
ಗಾಡಿ ನಮ್ಮ ತಮ್ಮ ಇದಾರೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತ ಹೇಳಿ ಅವ್ನ ಮಕ್ಕಳನ್ನ ಇಲ್ಲೇ ಓದ್ತಾರ ನೋಡಪ್ಪ ಈ ತರ ಓಮ್ ನಡಿ ಭಯ ಮಾತಾಡೋಣ ಬೇಡ ಇವಾಗ ಟೈಮ್ ಆಯ್ತು ಅಂದ ಅಲ್ಲಿ ಬೇರೆ ಕಸ್ಟಮರ್ ಬಂದ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತ ಹೇಳಿ ಬಂದ್ ಇವಾಗ ಎಲ್ಲರಿಗೂ ನಾವು ನಾವೇ ಬೇರೆ ಯಾರಿಲ್ಲ ನಾವೇ ಮನೆಯವರು ಇದ್ದೀವಿ ಅಣ್ಣ ತಮ್ಮರು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ಇಲ್ಲಿ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು ಆ ಪ್ರೆಸರಲ್ಲಿ ನಾವು ಅಲ್ಲಿ ಇದ್ದೀವಿ ನಿನ್ನೆ ಮಧ್ಯಾಹ್ನ. ಶಾಲಾ ವಿದ್ಯಾರ್ಥಿ ಓರ್ವ ಹೇರ್ ಸ್ಟೈಲ್ ಮಾಡಿಕೊಂಡದ ಅನ್ನೋ ಕಾರಣಕ್ಕೆ ಶಿಕ್ಷಕರೇ ಅರೆ ಬರೆ ಹೇರ್ ಕಟ್ ಅನ್ನ ಮಾಡಿ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಶಾಲೆಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರೇ ಹೇರ್ ಕಟ್ ಮಾಡಿದ್ದ. ಅರೆ ಬರೆಯಾಗಿ ಕೂದಲು ಕಟ್ ಮಾಡಿ ಉದ್ದಟತನ ಪ್ರದರ್ಶನ ಮಾಡಲಾಗಿದೆ. ಫೆಬ್ರವರಿ 24ರಂದು ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅಮಾನವೀಯ ವರ್ತನೆಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಯ ಪೋಷಕರು. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಿಂಧನೂರು ಬಿಇಒಗೆ ದೂರು ನೀಡಲಾಗಿದೆ. ಶಿಕ್ಷಕರಾದ ವಿಶಾಲಾಕ್ಷಿ ಸ್ವಾತಿ ವಿರುದ್ಧ ದೂರು ನೀಡಿದ್ದಾರೆ. ಏನಾರ ಆಯ್ತಂತಂದ್ರೆ ಹುಡುಗ ಏನ್ ಹೈಸ್ಕೂಲ್ ಹುಡುಗ ನನ್ನ ಮಗ ಏನಾರ ಫೀಸ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು ಆ ಪ್ರೆಸರಲ್ಲಿ ನಾವು ಅಲ್ಲಿ ಇದ್ದೀವಿ ನಿನ್ನೆ ಮಧ್ಯಾಹ್ನ. ಏನ್ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದ್ ಅಷ್ಟಾದ್ರೆ ಹೇಳಿ ನಮ್ಮ ತಮ್ಮ ಇದಾರೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತ ಹೇಳಿ ಅವ್ನ ಮಕ್ಕಳನ್ನ ಇಲ್ಲೇ ಓದ್ತಾರ ನೋಡಪ್ಪ ಈ ತರ ಓಮ್ ನಡಿ ಭಯ ಮಾತಾಡೋಣ ಬೇಡ ಇವಾಗ ಟೈಮ್ ಆಯ್ತು ಅಂದ ಅಲ್ಲಿ ಬೇರೆ ಕಸ್ಟಮರ್ ಬಂದ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತ ಹೇಳಿ ಬಂದ್ ಇವಾಗ ಎಲ್ಲರಿಗೂ ನಾವು ನಾವೇ ಬೇರೆ ಯಾರಿಲ್ಲ ನಾವೇ ಮನೆಯವರು ಇದ್ದೀವಿ ಅಣ್ಣ ತಮ್ಮರು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು ಆ ಪ್ರೆಸರಲ್ಲಿ ನಾವು ಅಲ್ಲಿ ಇದ್ದೀವಿ ನಿನ್ನೆ ಮಧ್ಯಾಹ್ನ. ಶಾಲಾ ವಿದ್ಯಾರ್ಥಿ ಓರ್ವ ಹೇರ್ ಸ್ಟೈಲ್ ಮಾಡಿಕೊಂಡದ ಅನ್ನೋ ಕಾರಣಕ್ಕೆ ಶಿಕ್ಷಕರೇ ಅರೆ ಬರೆ ಹೇರ್ ಕಟ್ ಅನ್ನ ಮಾಡಿ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಶಾಲೆಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರೇ ಹೇರ್ ಕಟ್ ಮಾಡಿದ್ದ. ಅರೆ ಬರೆಯಾಗಿ ಕೂದಲು ಕಟ್ ಮಾಡಿ ಉದ್ದಟತನ ಪ್ರದರ್ಶನ ಮಾಡಲಾಗಿದೆ. ಫೆಬ್ರವರಿ 24ರಂದು ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅಮಾನವೀಯ ವರ್ತನೆಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಯ ಪೋಷಕರು. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಿಂಧನೂರು ಬಿಇಒಗೆ ದೂರು ನೀಡಲಾಗಿದೆ. ಶಿಕ್ಷಕರಾದ ವಿಶಾಲಾಕ್ಷಿ ಸ್ವಾತಿ ವಿರುದ್ಧ ದೂರು ನೀಡಿದ್ದಾರೆ. ಏನಾರ ಆಯ್ತಂತಂದ್ರೆ ಹುಡುಗ ಏನ್ ಹೈಸ್ಕೂಲ್ ಹುಡುಗ ನನ್ನ ಮಗ ಏನಾರ ಫೀಸ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು ಆ ಪ್ರೆಸರಲ್ಲಿ ನಾವು ಅಲ್ಲಿ ಇದ್ದೀವಿ ನಿನ್ನೆ ಮಧ್ಯಾಹ್ನ. ಏನ್ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದ್ ಅಷ್ಟಾದ್ರೆ ಹೇಳಿ ನಮ್ಮ ತಮ್ಮ ಇದಾರೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತ ಹೇಳಿ ಅವ್ನ ಮಕ್ಕಳನ್ನ ಇಲ್ಲೇ ಓದ್ತಾರ ನೋಡಪ್ಪ ಈ ತರ ಓಮ್ ನಡಿ ಭಯ ಮಾತಾಡೋಣ ಬೇಡ ಇವಾಗ ಟೈಮ್ ಆಯ್ತು ಅಂದ ಅಲ್ಲಿ ಬೇರೆ ಕಸ್ಟಮರ್ ಬಂದ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತ ಹೇಳಿ ಬಂದ್ ಇವಾಗ ಎಲ್ಲರಿಗೂ ನಾವು ನಾವೇ ಬೇರೆ ಯಾರಿಲ್ಲ ನಾವೇ ಮನೆಯವರು ಇದ್ದೀವಿ ಅಣ್ಣ ತಮ್ಮರು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು ಆ ಪ್ರೆಸರಲ್ಲಿ ನಾವು ಅಲ್ಲಿ ಇದ್ದೀವಿ ನಿನ್ನೆ ಮಧ್ಯಾಹ್ನ. ಶಾಲಾ ವಿದ್ಯಾರ್ಥಿ ಓರ್ವ ಹೇರ್ ಸ್ಟೈಲ್ ಮಾಡಿಕೊಂಡದ ಅನ್ನೋ ಕಾರಣಕ್ಕೆ ಶಿಕ್ಷಕರೇ ಅರೆ ಬರೆ ಹೇರ್ ಕಟ್ ಅನ್ನ ಮಾಡಿ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಶಾಲೆಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕರೇ ಹೇರ್ ಕಟ್ ಮಾಡಿದ್ದ. ಅರೆ ಬರೆಯಾಗಿ ಕೂದಲು ಕಟ್ ಮಾಡಿ ಉದ್ದಟತನ ಪ್ರದರ್ಶನ ಮಾಡಲಾಗಿದೆ. ಫೆಬ್ರವರಿ 24ರಂದು ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅಮಾನವೀಯ ವರ್ತನೆಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಯ ಪೋಷಕರು. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಿಂಧನೂರು ಬಿಇಒಗೆ ದೂರು ನೀಡಲಾಗಿದೆ. ಶಿಕ್ಷಕರಾದ ವಿಶಾಲಾಕ್ಷಿ ಸ್ವಾತಿ ವಿರುದ್ಧ ದೂರು ನೀಡಿದ್ದಾರೆ. ಏನಾರ ಆಯ್ತಂತಂದ್ರೆ ಹುಡುಗ ಏನ್ ಹೈಸ್ಕೂಲ್ ಹುಡುಗ ನನ್ನ ಮಗ ಏನಾರ ಫೀಸ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು ಆ ಪ್ರೆಸರಲ್ಲಿ ನಾವು ಅಲ್ಲಿ ಇದ್ದೀವಿ ನಿನ್ನೆ ಮಧ್ಯಾಹ್ನ. ಏನ್ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದ್ ಅಷ್ಟಾದ್ರೆ ಹೇಳಿ ನಮ್ಮ ತಮ್ಮ ಇದಾರೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತ ಹೇಳಿ ಅವ್ನ ಮಕ್ಕಳನ್ನ ಇಲ್ಲೇ ಓದ್ತಾರ ನೋಡಪ್ಪ ಈ ತರ ಓಮ್ ನಡಿ ಭಯ ಮಾತಾಡೋಣ ಬೇಡ ಇವಾಗ ಟೈಮ್ ಆಯ್ತು ಅಂದ ಅಲ್ಲಿ ಬೇರೆ ಕಸ್ಟಮರ್ ಬಂದ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತ ಹೇಳಿ ಬಂದ್ ಇವಾಗ ಎಲ್ಲರಿಗೂ ನಾವು ನಾವೇ ಬೇರೆ ಯಾರಿಲ್ಲ ನಾವೇ ಮನೆಯವರು ಇದ್ದೀವಿ ಅಣ್ಣ ತಮ್ಮರು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಮ್ ನಾನೇ ಅವ್ರದ್ದು ಡೆತ್ ಆಗಿತ್ತು ಆ ಪ್ರೆಸರಲ್ಲಿ ನಾವು ಅಲ್ಲಿ ಇದ್ದೀವಿ ನಿನ್ನೆ ಮಧ್ಯಾಹ್ನ.